ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಕಾಂಗ್ರೆಸ್ನ ವಕ್ತಾರರಾಗಿ ರಾಜ್ಯದಲ್ಲಿ ಒಂದು ಗೋಷ್ಠಿಯನ್ನು ಮಾಡ್ತಾರೆ. ಕುಮಾರಣ್ಣರವರು ಮೂಡಾದಲ್ಲಿ ನಿವೇಶನವನ್ನು ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 16/1/1985 JP ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಹಣವನ್ನು ಕೂಡ ಕಟ್ತಾರೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ಆ ನಿವೇಶನವನ್ನು ತೆಗೆದುಕೋಬೋದಿತ್ತು, ಬಟ್ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ, ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ದಯಮಾಡಿ ಎಳೆಯುವಂಥ ಕೆಲಸವನ್ನು ಮಾಡಿಬಿಡಿ. ಅದಕ್ಕೆ ನಿಮ್ಮ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿಟ್ಟಿದ್ದಾರೆ ಅದನ್ನು ಪ್ರೊಸೀಡಿಂಗ್ಸ್ ಕೂಡ ನಿಮಗೆ ಕೊಟ್ಟಿದ್ದೀವಿ. ಕುಮಾರಣ್ಣರವರ ಹಣ ಪ್ರಾಧಿಕಾರದಲ್ಲಿದೆ 85ರಿಂದ, ಆದರೆ ನಿವೇಶನ ಮಾತ್ರ ಇಲ್ಲಿವರೆಗೂ ಅವ್ರಿಗೆ ಸ್ವಾಧೀನ ಕೊಟ್ಟಿಲ್ಲ. ಅದು ಇಂಡಸ್ಟ್ರಿಯಲ್ ಸೈಟ್, ಇದು ಕಮರ್ಷಿಯಲ್ ಸೈಟು ಅಲ್ಲ, ವಸತಿ ಸೈಟು ಅಲ್ಲ. ಇದನ್ನು ತಪ್ಪುದಾರಿಗೆ ಎಳೆಯುವಂಥದ್ದನ್ನ ಕೆಲವು ಮುಖಂಡರುಗಳು ಏನು ಮಾಡ್ತಾ ಇದ್ದೀರಿ, ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗಡನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ನೊಣನ ನೋಡೋಕೆ ಹೋಗೋರಿ ಅಂತೇಳಿ ಈ ಮೂಲಕ ನಿಮ್ಮಗಳ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಂಜೂರಾತಿ ಆಗಿತ್ತು, ಸ್ಥಳಕ್ಕೆ ಪೊಸಿಷನ್ ಕೊಡಿ ಅಂತ ಕೇಳಿದಾಗ ಆ ನಿವೇಶನನ ಅರ್ಧನ ಬೇರೆಯವ್ರಿಗೆ ಕೊಟ್ಬಿಟ್ಟಿತ್ತು. ಇವ್ರಿಗೇನು ಮಂಜೂರಾತಿ ಆಗಿತ್ತು ಅದರಲ್ಲಿ ಅರ್ಧ ಮಾತ್ರ ಇತ್ತು. ಅದಾದಮೇಲೆ ಅವತ್ತಿಂದ ಅರ್ಜಿ ಕೊಟ್ಕೊಬಂದು ಅವ್ರು ಮುಖ್ಯಮಂತ್ರಿ ಆದಾಗಲೂ ತೊಗೊಳ್ಳಿಲ್ಲ, ತಗೋಬೋದಿತ್ತು ಒತ್ತಡ ಮಾಡಿದರೆ. ಬಟ್ ಮೊನ್ನೆ ಈಗ ಒಂದು 6 ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಇನ್ನೊಂದು ನಿವೇಶನನ ಬದಲಿ ನಿವೇಶನಕ್ಕೆ ಪ್ರಪೋಸ್ ಮಾಡಿದ್ದಾರೆ. ಹಲವಾರು ಬಾರಿ ಮೌಖಿಕವಾಗಿ ಕೇಳಿದ್ದಾರೆ. ಮೊನ್ನೆನೂ ಒಂದು 3-4 ಸಾರಿ ಅರ್ಜಿ ಕೊಟ್ಟಿದ್ದಾರೆ, ಮೊನ್ನೆನೂ ಕೊಟ್ಟಿದ್ದಾರೆ.